ಹಾಯ್ ಹೆಲೋ ನಮಸ್ಕಾರ. ಸೊ ಬಿ ಡಿ ಎ ಕಡೆಯಿಂದ ಕಮರ್ಷಿಯಲ್ ಸೈಟ್ನ ನೀವು ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕೆ ಒಂದು ಆಪರ್ಚುನಿಟಿ ಬಂದಿದೆ. ಸೊ ನೀವು ನೋಡ್ತಾ ಇದ್ದೀರಾ, ನಿಮಗೆ ಇ ಆಕ್ಷನ್ಸ್ ಬಿಡ್ತಾ ಇದ್ದಾರೆ. ಸೊ ಆನ್ ಕಮರ್ಷಿಯಲ್ ಪ್ಲಾಟ್ಸ್ ಅದು ಇದೇ ನಿಮಗೆ ಏಪ್ರಿಲ್ 7th ಸ್ಟಾರ್ಟ್ ಆಗ್ತಾಯಿದೆ. ಸೊ ಈ ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಹೈಯೆಸ್ಟ್ ಬಿಡ್ಡರ್ ಆದಾಗ ಸೊ ನಿಮಗೆ ಕಮರ್ಷಿಯಲ್ ಪ್ಲಾಟ್ನ ನೀವು ಪರ್ಚೇಸ್ ಮಾಡ್ಬೋದು. ಅದು ಡೈರೆಕ್ಟ್ ಫ್ರಮ್ ಬಿ ಡಿ ಎ, ಸೊ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ವಿಚ್ ಈಸ್ ಗೌರ್ಮೆಂಟ್ ಎಂಟಿಟಿ. ಸೊ ಇದರಿಂದ ನೀವು ಡೈರೆಕ್ಟಾಗಿ ನೀವು ಕಮರ್ಷಿಯಲ್ ಪ್ಲಾಟ್ನ ನೀವು ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾವ ರೀತಿಯಾಗಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ, ಮತ್ತು ಇಲ್ಲೆಲ್ಲ ನಿಮಗೆ ಯಾವ್ಯಾವ ಲೇಔಟಲ್ಲಿ ಎಷ್ಟು ಕಮರ್ಷಿಯಲ್ ಪ್ಲಾಟ್ಗಳನ್ನ ಬಿಟ್ಟಿದ್ದಾರೆ, ಮತ್ತು ಇದು ಯಾವಾಗ ಸ್ಟಾರ್ಟ್ ಆಗ್ತದೆ ಮತ್ತು ಯಾವಾಗ ಎಂಡ್ ಆಗ್ತದೆ, ಅದು ಪ್ರೋಸೆಸ್ ಏನು, ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇದನ್ನು ಫುಲ್ ಎಂಡ್ವರೆಗೂ ವಾಚ್ ಮಾಡಿ. ಇದೇನಾದರೂ ಇನ್ಫಾರ್ಮೇಟಿವ್ ಅನಿಸ್ತು ಅಂತಂದರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ನೀವು ಫಸ್ಟ್ ಟೈಮ್ ಏನಾದರೂ ಈ ವಿಡಿಯೋನ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ರೀತಿಯಾಗಿ ನಿಮಗೆ ರಿಯಲ್ ಎಸ್ಟೇಟ್ ರಿಲೇಟೆಡ್ ಇನ್ಫಾರ್ಮೇಷನ್ ವೀಡಿಯೋಸ್ ಮಾಡ್ತಾಯಿರ್ತೀನಿ ನಾನು. ಇಫ್ ಯು ಹ್ಯಾವ್ ಎನಿ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ ಇನ್ ಬ್ಯಾಂಗ್ಳೂರ್, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ಅವರ್ ನಂಬರ್ ಇಸ್ ಫ್ಲಾಶಿಂಗ್ ಆನ್ ಸ್ಕ್ರೀನ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮಗೆ ಈ ಆಕ್ಷನ್ ಏನು ಸ್ಟಾರ್ಟ್ ಆಗ್ತಾಯಿದೆ ಏಪ್ರಿಲ್ 7th. ಸೊ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗತ್ತೆ. ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನೀವು KPP ಪೋರ್ಟಲ್ಗೆ ನೀವು ಲಾಗಿನ್ ಆಗಬೇಕಾಗತ್ತೆ. ಐಲ್ ಗಿವ್ ಯು ದ ಎಕ್ಸಾಕ್ಟ್ URL ಆಫ್ ದಟ್ ಸೈಟ್. ಅದು ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅಪ್ಲೈ ಮಾಡಲಿಕ್ಕೆ ನಿಮಗೆ 5th of 3rd ಆ್ಯಕ್ಚುಲಿ May 3rd ಒಳಗಡೆ ನೀವು 5 PM ಒಳಗಡೆ ನೀವು ಅಪ್ಲೈ ಮಾಡೋಕ್ಕಾಗತ್ತೆ KPP ಪೋರ್ಟಲಲ್ಲಿ. ಸೊ ದಟ್ಸ್ ದ ಲಾಸ್ಟ್ ಡೇಟ್ ಫಾರ್ ಅಪ್ಲೈ. ಸೊ ಅಪ್ಲೈ ಮಾಡೋಕ್ಕೆ ನಿಮಗೆ ಏನೇನು ಡಾಕ್ಯುಮೆಂಟೇಷನ್ ಬೇಕು ಮತ್ತು ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಬೇಕು, ವಿಲ್ ಡಿಸ್ಕಸ್ ಫರ್ದರ್. ಸೊ ನಿಮಗೆ ಲೈವ್ ಈ ಆಕ್ಷನ್ ಬಂದ್ಬಿಟ್ಟು 7th ಸ್ಟಾರ್ಟ್ ಆಗ್ತಿದೆ. ಸೊ 11 ಗಂಟೆಗೆ. ಮತ್ತು ಅದು ಎಂಡ್ ಆಗೋದು ಬಂದ್ಬಿಟ್ಟು 8 May 5 PM ಎಂಡ್ ಆಗುತ್ತೆ ವಿತ್ ಎಕ್ಸ್ಟ್ರಾ ಡೆಲ್ಟಾ ಟೈಮ್ 5 minutes ಇರುತ್ತೆ. ಅಂದರೆ ನಿಮಗೆ ಯಾರಾದರೂ ಬಿಡ್ ಮಾಡೋವ್ರಿಗೂ ಸ್ಟಾಪ್ ಮಾಡೋವ್ರಿಗೂ ಸೊ 5 minutes ವಿಲ್ ಬಿ ಕೀಪ್ ಆನ್ ಎಕ್ಸ್ಟೆಂಡಿಂಗ್ ಇಟ್. ಇಟ್ಸ್ ಇನ್ಫೈನೈಟ್ ಟೈಮ್. ಅದಾದಮೇಲೆ ನಿಮ್ಗೆ ಯಾವ್ಯಾವ ಲೇಔಟಲ್ಲಿ ಬಿಟ್ಟಿದ್ದಾರೆ ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇದ್ದಾರೆ JP ನಗರ್ 8th ಸ್ಟೇಜಲ್ಲಿ ಬಿಟ್ಟಿದ್ದಾರೆ, ಸೆಕೆಂಡ್ ಬ್ಲಾಕಲ್ಲಿ. ಜ್ಞಾನಭಾರತಿ ಸೆಕೆಂಡ್ ಬ್ಲಾಕ್, RMV ಸೆಕೆಂಡ್ ಸ್ಟೇಜ್ ಲೊಟ್ಟೆಗೊಲಹಳ್ಳಿ, ಬನಶಂಕರಿ 3rd ಸ್ಟೇಜ್ ಕತ್ರಗುಪ್ಪೆ, ರಾಜಾಜಿನಗರ ಇಂಡಸ್ಟ್ರಿಯಲ್ ಸಬರ್ಬ್ ಲೇಔಟ್ ಪೀಣ್ಯ. ಸೊ ಇಷ್ಟು ಕಡೆ ನಿಮಗೆ ಕಮರ್ಷಿಯಲ್ ಪ್ಲಾಟ್ನ ಬಿಟ್ಟಿದ್ದಾರೆ. ಸೊ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ಕಾಲಮಲ್ಲಿ ಏನಿದೆ ಸರ್ವೆ ನಂಬರ್ ಇದೆ. ಸೊ ಅದು ಯಾವ ಸರ್ವೆ ನಂಬರಲ್ಲಿ ಈ ಪ್ಲಾಟ್ ಇದೆ ಅಂದ್ಬಿಟ್ಟು ಇದು ನಿಮಗೆ ಡೈಮೆನ್ಷನ್ಸ್ ಆಗುತ್ತೆ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಸೊ ಸಮ್ ಆಫ್ ದ ಪ್ಲಾಟಿಗೆ ಇಲ್ಲಿ ಕೊಟ್ಟಿಲ್ಲ. ಸೊ ನೀವೇನು ಮಾಡೋಕ್ಕಾಗತ್ತೆ ಅಂದರೆ ಈ ಕಾಂಟ್ಯಾಕ್ಟ್ ನಂಬರ್ ಏನಿದೆ, ಸೊ ಅವ್ರ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ಮತ್ತು ಡೈಮೆನ್ಷನ್ಸ್ಗಳು ನೋಡಬೇಕು ಅಂತಂದರೆ ಸೊ ಈ ನಾವು ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರು ಕಾಲ್ ಮಾಡಿದ್ರೆ ಸೊ ದೇ ವಿಲ್ ಶೇರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್. ಅದಾದಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸೊ ಇದು ನಾನು ಮಾಡ್ತಿರೋಂಥ ವಿಡಿಯೋ ಬಂದ್ಬಿಟ್ಟು ಏಪ್ರಿಲ್ 1st ಹೈಯರ್ ಆಗುತ್ತೆ ಅನಿಸುತ್ತೆ. ನಾನು ಪಾಸಿಬ್ಲಿ ನಾನು March 30th ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಪಾಸಿಬ್ಲಿ ಇದು ಏಪ್ರಿಲ್ 1st ನಾನು ಅಪ್ಲೋಡ್ ಮಾಡ್ತೀನಿ ಅಂದ್ಕೊತೀನಿ. ಸೊ ಅವಾಗ ಇನ್ನೂ ಬಿ ಡಿ ಎ ವೆಬ್ಸೈಟಲ್ಲಿ ಈ ರಿಲೇಟೆಡ್ ಕಮರ್ಷಿಯಲ್ ಪ್ಲಾಟ್ ಈ ಆಕ್ಷನ್ ರಿಲೇಟೆಡ್ ಏನೂ ಅಪ್ಲೋಡ್ ಆಗಿರಲ್ಲ. ಸೊ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರಾಬ್ಲಿ ದೇ ವಿಲ್ ಶೇರ್ ಆಲ್ ದ ಮೋರ್ ಡೀಟೇಲ್ಸ್. ಸೊ ದಿಸ್ ಗೈಸ್ ಆರ್ ದ ಬಿ ಡಿ ಎ ಅಫಿಷಿಯಲ್ಸ್ ಆ್ಯಕ್ಚುಲಿ. ನಿಮ್ಗೆ ಯಾವುದಾದ್ರೂ ಲೇಔಟಲ್ಲಿ ನಿಮಗೆ ಪರ್ಟಿಕ್ಯುಲರ್ ಲೇಔಟಲ್ಲಿ ಇನ್ಫಾರ್ಮೇಷನ್ಸ್ ಬೇಕಿತ್ತು ಅಂತಂದರೆ ಆ ಪರ್ಟಿಕ್ಯುಲರ್ ರೋ ಕಾಲಮಲ್ಲಿ ಹೋಗಿ ನೋಡಿದಾಗ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗತ್ತೆ. ಆಮೇಲೆ ಡೈಮೆನ್ಷನ್ಸ್ ಆಫ್ ಸೈಟ್ ಇದೆ. ಸೊ ಇಲ್ಲಿ ನೀವು ನೋಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಮಿನಿಮಮ್ ಬಿಡ್ ನಿಮಗೆ ಎಷ್ಟು ಇನ್ಕ್ರೀಸ್ ಮಾಡಬೇಕು ಅನ್ನೋ ಥರಕ್ಕೆ ಒಂದೊಂದು ಲೇಔಟಲ್ಲಿ ಒಂದೊಂದಿದೆ. ಇದನ್ನು ನೋಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಏನಂತಂದರೆ, ಇದು ಈ ಆಕ್ಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಂತಂದರೆ ಯೂಶ್ವಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿಂದ ಡಿಫ್ರೆಂಟ್ ಇದೆ. ಸೊ ಲೆಟ್ಸ್ ಡಿಸ್ಕಸ್ ದಟ್ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಚೇಂಜ್ ಆಗಿದೆ ಅಂದ್ಬಿಟ್ಟು. ನಿಮಗೆ EMD ಅಮೌಂಟ್ ಏನಿದೆ, ಸೊ ಅದು 50 lakh rupees ನೀವು ಪೇ ಮಾಡೋಕ್ಕಾಗತ್ತೆ. ಸೊ ಇಟ್ಸ್ ರಿಯಂಬರ್ಸ್ಮೆಂಟ್ ಆಗುತ್ತೆ. ಇದು ನಿಮ್ಗೆ ಏನಾದರೂ ಅಕಸ್ಮಾತ್ ನೀವು ಎಸ್ ಬಿಡರ್ ಆಗಿಲ್ಲ ಅಂತಂದರೆ 50 lakh rupees ನಿಮಗೆ ರಿಯಂಬರ್ಸ್ ಆಗುತ್ತೆ ವಿತಿನ್ 30 days. ಸೊ ಈ 50 lakh ಬಂದ್ಬಿಟ್ಟು ನೀವು KPP ಪೋರ್ಟಲಲ್ಲಿ ನೀವು ಪೇ ಮಾಡೋಕ್ಕಾಗತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ BDA ಅಕೌಂಟಿಗೆ ಏನಾದರೂ ಹಾಕಿದ್ರೆ ಸೊ ದೇ ವಿಲ್ ಚಾರ್ಜ್ 5% ಆಸ್ ಎ ಸರ್ವಿಸ್ ಚಾರ್ಜಸ್ ರಿಯಂಬರ್ಸ್ ಮಾಡೋಕ್ಕಾದ್ರೆ. ಸೊ ಅದನ್ನು ನೀವು ಸ್ವಲ್ಪ ಕೇರಾಗಿ ಮಾಡ್ಕೊಳ್ಳಿದ್ದೀನ. ಅದಾದಮೇಲೆ ನಿಮಗೆ 25% ಆಫ್ ದ ಅಮೌಂಟ್ನ ನೀವು ವಿತಿನ್ ಸಮ್ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ನೀವು ಪೇ ಮಾಡೋಕ್ಕಾಗತ್ತೆ. ಅದು ಬಂದ್ಬಿಟ್ಟು ನಿಮಗೆ 13th 5 ನೀವು ಪೇ ಮಾಡೋಕ್ಕಾಗತ್ತೆ. 25% ಆಫ್ ದ ಅಮೌಂಟು ಡಿಡಕ್ಟಿಂಗ್ 50 lakh ನೀವೇನು EMD ರೂಪೀಸ್ ಪೇ ಮಾಡಿರ್ತಾರಲ್ಲ ಅದನ್ನು ಡಿಡಕ್ಟ್ ಮಾಡಿಕೊಂಡು 25% ಆಫ್ ದ ಅಮೌಂಟ್ ನೀವು ಪೇ ಮಾಡೋಕ್ಕಾಗತ್ತೆ. ಅದಕ್ಕೆ ನಿಮಗೆ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಬ್ಯಾಂಕ್ ಡೀಟೇಲ್ಸು BDAದು. ಸೊ ಇದಕ್ಕೆ ನೀವು ಪೇ ಮಾಡೋಕ್ಕಾಗತ್ತೆ. ಸೊ ರೆಸ್ಟ್ ನಿಮಗೆ 75% ಅಮೌಂಟ್ ನೀವೇನು ಮಾಡೋಕ್ಕಾಗತ್ತೆ 45 daysವರೆಗೂ ಟೈಮ್ ಕೊಟ್ಟಿರ್ತಾರೆ. ಮತ್ತು ರೆಸ್ಟ್ ಎವ್ರಿಥಿಂಗ್ ಇಸ್ ಸೇಮ್. ನಿಮಗೆ ಡಾಕ್ಯುಮೆಂಟೇಷನ್ಸ್ ಇರ್ಬೋದು, ಇವೆಲ್ಲ ನಿಮಗೆ ಸೇಮ್ ಇದೆ. ಅಂದರೆ ಲಾಸ್ಟ್ ನಿಮಗೇನು ಈ ಆಕ್ಷನ್ಸ್ ಯಾರಾದರೂ BDA ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿದರೆ
ನಿಮ್ಗೊಂದು ಐಡಿಯಾ ಇರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಐಡಿಯಾ ಇಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ವೀಡಿಯೋಸ್ಗಳು ಮಾಡಿದ್ದೀನಿ. ಸೊ ಇಫ್ ಯು ಗೋ ಥ್ರೂ ವಿಲ್ ಗೆಟ್ ಮೋರ್ ಐಡಿಯಾ. ಸೊ ಇದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡ್ಕೋಬೋದು. ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಬಿ ಡಿ ಎ ಕಡೆಯಿಂದ ಒಂದು ಫಾರ್ಮ್ ಬರುತ್ತೆ. ಅದನ್ನು ಮೂರು ಕೂಡ ನೀವು ಗೆಜೆಟೆಡ್ ಆಫೀಸರ್ ಕಡೆಯಿಂದ ನೀವು ಅಥವಾ ನೀವು ನೋಟ್ರಿ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಡಾಕ್ಯುಮೆಂಟೇಷನ್ ಪಾರ್ಟು. ಅಕಸ್ಮಾತ್ ನೀವು ಏನಾದರೂ NRI ಆಗಿದ್ದರೆ ನೀವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸೆಲ್ಫ್ ಅಟೆಸ್ಟೆಡ್ ಹಾಕ್ಬಿಟ್ಟು ಆಮೇಲೆ ನೀವು ಹೈಯೆಸ್ಟ್ ಬಿಡ್ಡರ್ ಆದಾಗ ನೀವು ಎಂಬೆಸಿ ಕಡೆಯಿಂದ ಸಿಗ್ನೇಚರ್ ತೊಗೊಂಬಂದು ನಡೆಯುತ್ತೆ. ಮತ್ತು ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ದಿಸ್ ಈಸ್ ದ BDA ವೆಬ್ಸೈಟ್. ಯು ಕ್ಯಾನ್ ವಿಸಿಟ್ ದಿಸ್ BDA ವೆಬ್ಸೈಟ್ ಆ್ಯಂಡ್ ಯು ಕ್ಯಾನ್ ಸಿ ಆಲ್ ದಿಸ್ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಯು ಕ್ಯಾನ್ ಗೋ ಥ್ರೂ. ಸೊ ದಿಸ್ ಈಸ್ ದ KPV ಪೋರ್ಟಲ್ ವಿಚ್ ಐ ವಾಸ್ ಟಾಕಿಂಗ್ ಓವರ್. ನೀವು ಇದಕ್ಕೆ ಲಾಗಿನ್ ಆಗಬೇಕಾಗತ್ತೆ ಮತ್ತು ಯೂಸರ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗತ್ತೆ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದಿಸ್ ಕಂಡೀಷನ್ಸ್ ಆ್ಯಕ್ಚುಲಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಮೋಸ್ಟ್ ದಿಸ್ ಈಸ್ ದ ಒನ್. ಸೊ ಥರ್ಡ್ ಪಾರ್ಟಿ ಯಾವುದೇ ರೀತಿಯ ಸಂಪರ್ಕಿಸಬೇಡಿ ಅಂತ BDA is suggesting recently. So please follow this. If you need more information or if you have any query, ನಿಮ್ಗೆ ಏನಾದರೂ ಕ್ವೈರಿ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. I'll try to reply soon as possible. Thank you for watching till this end. And as I earlier said, ನಿಮ್ಗೆ ಏನಾದರೂ ಬ್ಯಾಂಗ್ಳೂರಲ್ಲಿ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು ಆರ್ ಕನ್ಸಲ್ಟ್ ವಿತ್ ಯುವರ್ ರಿಕ್ವೈರ್ಮೆಂಟ್ಸ್. Thank you for watching till this end.